ಕಾರ್ಯಕ್ರಮವನ್ನ ವೀಕ್ಷಿಸುವ ಮೊದಲು ನಮ್ಮ ಕೊಂಬಾರು ಯೂಟ್ಯೂಬ್ ವಾಹಿನಿಯನ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನುವ ಪುಟ್ಟ ಕೋರಿಕೆ ನಮ್ಮದು. ನಮ್ಮ ಕೊಂಬಾರು ಅರ್ಪಿಸುತ್ತಿರುವ ಪಶ್ಚಿಮ ಘಟ್ಟದ ರೋಚಕ ಕಥೆಗಳು ಕಥಾಮಾಲಿಕೆಯಲ್ಲಿ ಇಂದಿನಿಂದ ನಮ್ಮ ನೂತನ ಪ್ರಸ್ತುತಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿರುವ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಶಕ್ತಿ ಪ್ರಧಾನವಾದ ಪ್ರಸಿದ್ಧವಾದ ಮತ್ತು ಪವಿತ್ರವಾದ ದೇವಾಲಯದ ಕುರಿತಾಗಿ. ಹಿಂದೆ ಈ ಪ್ರದೇಶವನ್ನ ಕುಕ್ಕೆ ಪಟ್ಟಣ ಅಂತ ಕರೆಯಲಾಗುತ್ತಿತ್ತು. ಈಶ್ವರನ ಪುತ್ರನಾದ ಷಣ್ಮುಖನನ್ನು ನಾಗರೂಪದಲ್ಲಿ ಆರಾಧಿಸಲ್ಪಡುತ್ತಿರುವ ಕರ್ನಾಟಕದ ಅತ್ಯಂತ ಶ್ರೀಮಂತ ದೇವಾಲಯವಿದು. ಹೌದು, ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿದೆ ನಿಮಗೆ ತಿಳಿಯದೇ ಇರುವ ಒಟ್ಟು 12 ರೋಚಕ ವಿಷಯಗಳು. ಬನ್ನಿ ವೀಕ್ಷಿಸಿ ನಮ್ಮ ಕೊಂಬಾರು ಯೂಟ್ಯೂಬ್ ವಾಹಿನಿ. ನಂಬರ್ 1, ಇಲ್ಲಿನ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಕುಕ್ಕೆ ಎಂಬ ಹೆಸರು ಹೇಗೆ ಬಂತು? ಸಂಸ್ಕೃತದಲ್ಲಿ ಕುಕ್ಷಿ ಎಂಬ ಪದಕ್ಕೆ ಹಲವಾರು ಅರ್ಥಗಳಿವೆ. ಅವುಗಳಲ್ಲಿ ಒಂದು ಗುಹೆ ಎಂಬ ಅರ್ಥವನ್ನು ಕೊಡುತ್ತದೆ. ಕುಕ್ಷಿ ಎನ್ನುವ ಸಂಸ್ಕೃತ ಪದ ಕಾಲಗತಿಯಲ್ಲಿ ಕುಕ್ಕೆ ಆಯಿತು ಎನ್ನುತ್ತಾರೆ ವಿದ್ವಾಂಸರು. ಇಲ್ಲಿನ ಸುಬ್ರಹ್ಮಣ್ಯ ದೇವರ ಗರ್ಭಗುಡಿ ಒಂದು ಗುಹೆಯ ಒಳಗೆ ಇರುವಂತಿರುವ ಕಾರಣ ಹಾಗೂ ವಾಸ್ತವವಾಗಿ ಒಂದು ಗುಹೆಯ ಮೇಲೆ ದೇವರನ್ನ ಪ್ರತಿಷ್ಠಾಪಿಸಿರುವ ಕಾರಣ ಇದನ್ನು ಕುಕ್ಷಿ ಅಂತ ಕರೆದು ಮುಂದೆ ಇದು ಕುಕ್ಕೆ ಸುಬ್ರಹ್ಮಣ್ಯ ಆಯಿತು ಎಂಬುದು ಆ ವಿದ್ವಾಂಸರ ಅಭಿಪ್ರಾಯ. ಆದರೆ ಇಲ್ಲಿನ ಒಂದು ಜನಪದ ಕಥೆ ಬೇರೆಯೇ ಹೇಳುತ್ತಿದೆ. ಕುಮಾರ ಪರ್ವತದಲ್ಲಿ ಬೆಂಕಿಯ ಜ್ವಾಲೆಯ ನಡುವೆ ಇದ್ದ ನಾಗರ ಹಾವೊಂದನ್ನ ಇಲ್ಲಿನ ಮಲೆಕುಡೆ ಜನಾಂಗದ ಕೆಲವರು ಬಿದಿರಿನಿಂದ ಹೆಣೆದ ಕುಕ್ಕೆಯೊಂದರಲ್ಲಿ ತಂದು ರಕ್ಷಿಸಿ ಇಲ್ಲಿನ ಆದಿ ಸುಬ್ರಹ್ಮಣ್ಯ ಪ್ರದೇಶದಲ್ಲಿ ಇರಿಸಿ ಪೂಜಿಸತೊಡಗಿದರಂತೆ. ಈ ಕಾರಣಕ್ಕೆ ಇಲ್ಲಿನ ದೇವಾಲಯವನ್ನ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಅಂತ ಕರೆಯತೊಡಗಿದರು ಅನ್ನುತ್ತದೆ ಈ ಜನಪದ ಕಥೆ. ಅದೇನೇ ಇರಲಿ, ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಈ ಸುಂದರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿದೆ ನಿಮಗೆ ತಿಳಿಯದ ಇನ್ನೂ 11 ರೋಚಕ ವಿಷಯಗಳು. ಮುಂದಿನ ಎಪಿಸೋಡ್ಗಳಲ್ಲಿ ಎಲ್ಲವನ್ನ ನಿಮಗೆ ವಿವರವಾಗಿ ಹೇಳ್ತೀನಿ. ನೋಡ್ತಾ ಇರಿ ನಮ್ಮ ಕೊಂಬಾರು ಯೂಟ್ಯೂಬ್ ಚಾನಲ್. ಅಲ್ಲಿಯವರೆಗೆ ಶುಭರಾತ್ರಿ, ಶುಭ ದಿನ. ಮತ್ತೆ ಆದಷ್ಟು ಬೇಗ ಬರ್ತೀನಿ ಕುಕ್ಕೆ ಸುಬ್ರಹ್ಮಣ್ಯದ ಇನ್ನಷ್ಟು ರೋಚಕ ಕಥೆಗಳೊಂದಿಗೆ.